ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಕುತ್ತು ತರುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ತನ್ನ ತಾರತಮ್ಯ ನೀತಿ ಮುಂದುವರಿಸಿದೆ ಎಂದು ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಆರೋಪಿಸಿದರು. ಬಸವೇಶ್ವರ ವಿದ್ಯಾವರ್ತಕ ಸಂಘದ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಮಂಡ್ಯ ಜಿಲ್ಲೆಯ ವಿಸಿ ಫಾರ್ಮ್ನಲ್ಲಿ ನೂತನವಾಗಿ ಸ್ಥಾಪಿಸುತ್ತಿರುವ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯಕ್ಕೆ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ವ್ಯಾಪ್ತಿಯ ತೋಟಗಾರಿಕೆ ಕಾಲೇಜುಗಳನ್ನು ಸೇರ್ಪಡೆ ಮಾಡಲು ಅನುಮೋದನೆ ನೀಡಿರುವುದು ಸರಿಯಲ್ಲ ಎಂದು ಹೇಳಿದರು. ವರದಿ ಶರಣಬಸಪ್ಪ ಜಮಖಂಡಿ, ಬಾಗಲಕೋಟೆ. ಜಿಲ್ಲೆಗೆ ಭೇಟಿ ನೀಡದಂಥ ಕೃಷಿ ಮಂತ್ರಿ ಬೆಂಗಳೂರಿನಲ್ಲಿ ಕುಳಿತು ತೋಟಗಾರಿಕೆ ವಿಶ್ವವಿದ್ಯಾಲಯ ಒಡೆಯುವಂಥ ಕೆಲಸ. ಉತ್ತರ ಕರ್ನಾಟಕ ಭಾಗದಲ್ಲಿ ತೊಗರಿ ಬೆಳೆ ನಾಶ ಆಗೈತಿ, ಪ್ರಕೃತಿ ವೈಫಲ್ಯದಿಂದ ಬೆಳೆಗಳು ಹಾಳಾಗ್ಯಾವು. ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಕೃಷಿ, ನೀರು, ಅನ್ನದಾತನ ಸ್ಥಿತಿಗತಿ ಏನಾಗಿದೆ ಎಂದು ಒಮ್ಮೆಯೂ ಇಲ್ಲಿಗೆ ಬಂದು ನೋಡಿದ ಕೃಷಿ ಮಂತ್ರಿ ಅವರ ಪ್ರೇಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಕೀಯ ಪುನರ್ಜನ್ಮ ನೀಡಿದ ಉತ್ತರ ಕರ್ನಾಟಕ ಆಗುತ್ತಿರುವ ಅನ್ಯಾಯ ತಡೆಯಬೇಕು. ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಒಡೆಯುವ ಹಾಗೂ ವ್ಯಾಪ್ತಿ ಕುಗ್ಗಿಸುವ ಹುನ್ನಾರದಿಂದ ಹಿಂದೆ ಸರಿದು ಬರುವ ಬಜೆಟ್ನಲ್ಲಿ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯಕ್ಕೆ ಒಂದು 100 ಕೋಟಿ ಕೊಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಮಂಡ್ಯ ಜಿಲ್ಲೆ ವಿಸಿ ಫಾರ್ಮ್ನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದರೆ ನಮ್ಮದೇನು ತಕರಾರಿಲ್ಲ. ಇದನ್ನು ಇಲ್ಲಿಯ ಲ್ಯಾಬೊರೇಟ್ರಿಗಳು ಅತ್ಯಂತ ಬೆಂಗಳೂರಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಒಳ್ಳೊಳ್ಳೆ ಲ್ಯಾಬೊರೇಟ್ರಿ ಅದಾವು, ಅವುಗಳನ್ನೆಲ್ಲ ಕಿತ್ತುಕೊಳ್ಳುವಂಥ ಒಂದು ಹುನ್ನಾರ ನಡೆದದ. ಈ ಸರ್ಕಾರ ಆದೇಶ ಕೊಟ್ಟದಲ್ಲ, ಸಂತೋಷ ಕೊಟ್ಟಿವಿ ಸರ್, ಇದನ್ನು ಕೂಡ ತಮಗೆ ಕೊಟ್ಟದ. ಆಮೇಲೆ